ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ವೇದಸ್ತುತಿ. ಜಯ ಸಗುಣ ನಿರ್ಗುಣ ರೂಪ ರೂಪ ಅನೂಪ ಭೂಪ ಸಿರೋಮನೆ ದಸಕಂಧರಾದಿ ಪ್ರಚಂಡ ನಿಸಿಚರ ಪ್ರಬಲ ಖಲ ಭುಜ ಬಲ ಹನೆ अवतार नर संसार भार बिभंजि दारुण दुख दहे जय प्रणत पाल दयाल प्रभु संयुक्त शक्ति नमामहे तव विषम माया बस सुरासुर नाग नर अग जग हरे भव पंथ भ्रमत अमित दिवस निसी काल कर्म गुणनि भरे जे नाथ करी करुणा बिलोके त्रिविधि दुख ते निर्भये भव खेद छेदन दच्च हम कहूँ रच राम नमामहे जे ज्ञान मान बिमत्त तव भव हरनि भक्ति न आदरी ते पाई सुर दुर्लभ पदादपि परत हम देखत हरि विश्वास करी सब आस परिहरी दास तव जे होई रहे जपि नाम तव बिनु श्रम तरहि भव नाथ सो सम ರಾಮಹೇ. ಇವು ಛಂದಸ್ಸುಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿ ಹೇಳ್ತಾರೆ ಪಕ್ಷಿರಾಜ ಗರುಡನಿಗೆ ಈ ಸಮಾಜದ ವೈಶಿಷ್ಟ್ಯ, ಆ ಸಂದರ್ಭದ ವಿಶೇಷತೆ ಇದೆಯಲ್ಲ, ಅದು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಇದು ನನ್ನಿಂದ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವೇದಗಳು, ಆದಿಶೇಷರು, ಸರಸ್ವತಿ ಇದನ್ನು ನಿರಂತರ ವರ್ಣನೆ ಮಾಡ್ತಾನೇ ಇದ್ದಾರೆ. ಅದರ ರಸಾನಂದವನ್ನು ಆ ಪರಮೇಶ್ವರ ಒಬ್ಬನೇ ತಿಳ್ಕೊಂಡಿರೋದು, ಅವನಿಗೆ ಒಬ್ಬನಿಗೆ ಗೊತ್ತು. ದೇವತೆಗಳೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರು ಸ್ತುತಿ ಮಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಅವ್ರಿಗೂ ವಾಪಸ್ ಹೊರಟೋದ್ರು. ವೇದ ಪುರುಷರೆಲ್ಲ ಏನು ಮಾಡಿದ್ರು, ವಂದಿ ಮಾಗದರ ವೇಷದಿಂದ ಅಲ್ಲಿ ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ಬರ್ತಾರೆ. ಕೃಪಾನಿಧಿಯು ಸರ್ವಜ್ಞನೂ ಆದಂತಹ ಪ್ರಭು ಅವರನ್ನು ಗುರುತಿಸಿ ಅವರನ್ನು ಸ್ವಾಗತ ಸತ್ಕಾರ ಎಲ್ಲ ಮಾಡ್ತಾರೆ. ಅಲ್ಲಿ ಬಂದಿದ್ದಂಥವ್ರು ವೇದ ಪುರುಷರೇ ಅನ್ನುವಂಥ ರಹಸ್ಯ ಪ್ರಭುಗಲ್ದೆ ಬೇರೆ ಯಾರಿಗೂ ಗೊತ್ತಾಗ್ಲಿಲ್ಲ. ಅವರು ಪ್ರಭುವಿನ ಗುಣಗಾನವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಆ ವೇದಗಳು ಏನು ಸ್ತುತಿ ಮಾಡೋದ್ವು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ಈಗ ನೋಡಿ, ಸ್ವಯಂ ವೇದಾನೇ ಸ್ತುತಿ ಮಾಡ್ತಾ ಇದೆ ಅಂತಂದರೆ ಎಷ್ಟು ವಿಶೇಷವಾಗಿರಬಹುದು ಅಂತ. ಏನೇನೆಲ್ಲ ಭಗವಂತನ ಬಗ್ಗೆ ಹೇಳ್ತಾರೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಓ ಸಗುಣ ನಿರ್ಗುಣ ರೂಪ ನಿರುಪಮ ಲಾವಣ್ಯ ಭೂಷಿತ ಓ ರಾಜ ಶಿರೋಮಣಿ ನಿನಗೆ ಜಯವಾಗಲಿ. ನೋಡಿ, ಇಲ್ಲಿ ಸಗುಣನೂ ನೀನು ನಿರ್ಗುಣನೂ ನೀನು, ಎರಡೂ ರೂಪಗಳು ಇರುವಂಥವನು. ಆಮೇಲೆ ರಾಜ ಶಿರೋಮಣಿ, ರಾಜರಲ್ಲೇ ಶಿರೋಮಣಿ ನೀನು ಅಂತ ಅವನ ಒಂದು ವಿಶೇಷತೆಯನ್ನು ಕೊಂಡಾಡ್ತಾ ಇದ್ದಾರೆ ಇಲ್ಲಿ, ನಿನಗೆ ಜಯವಾಗಲಿ ಅಂತಂದ್ಬಿಟ್ಟು. ಆಮೇಲೆ ಹೇಳ್ತಾರೆ, ನೀನು ರಾವಣಾದಿ ಪ್ರಚಂಡ ಪ್ರಬಲ ದುಷ್ಟ ರಾಕ್ಷಸರನ್ನೆಲ್ಲ ನಿನ್ನ ಬಾಹುಬಲದಿಂದ ವಧೆ ಮಾಡಿದೀಯಾ, ಅಂದರೆ ವಧಿಸಿದೀಯಾ, ಅವರನ್ನೆಲ್ಲ ಕೊಂದಿದೀಯಾ ನೀನು ಮನುಷ್ಯನ ಅವತಾರವನ್ನು ತಳೆದು ಈ ಭೂಭಾರವನ್ನು ನೀನು ಕಡಿಮೆ ಮಾಡಿ ಅತ್ಯಂತ ದಾರುಣ ದುಃಖಗಳನ್ನು, ಅಂದರೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥ ದುಃಖಗಳನ್ನೆಲ್ಲ ನೀನು ಭಸ್ಮ ಮಾಡಿದ್ಯಾ. ಓ ದಯಾಳು ಪ್ರಣತಪಾಲ ಪ್ರಭು ನಿನಗೆ ಜಯವಾಗಲಿ ಅಂತಂದ್ಬಿಟ್ಟು ಜಯಕಾರವನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಶಕ್ತಿಯಿಂದೊಡಗೊಂಡ, ಅಂದರೆ ಏನು ಶಕ್ತಿ ಅಂತಂದರೆ ಇಲ್ಲಿ ಸೀತಾದೇವಿಯ ಜೊತೆ ಸೇರಿಕೊಂಡು ಸರ್ವ ಸಮರ್ಥನಾದಂತಹ ನಿನಗೆ ನಾವು ನಮಸ್ಕಾರ, ಅಂದರೆ ಅವಳ ಜೊತೆಯಲ್ಲಿರುವಂತಹ ನಿನಗೆ ನಾವು ನಮಸ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾರೆ, ಶ್ರೀಹರಿ ನಿನಗೆ ದುಸ್ತರವಾಗಿರುವಂತಹ ಮಾಯೆಗೆ ವಶರಾದಂತಹ ದೇವತೆಗಳು, ಅಂದರೆ ನಿನ್ನನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಅಂಥ ತುಂಬಾ ಪವರ್ಫುಲ್ ಆಗಿರುವಂತಹ ಮಾಯೆಗೆ ವಶರಾಗಿರುವಂತಹ ದೇವತೆಗಳು, ರಾಕ್ಷಸರು, ನಾಗರು, ಮನುಷ್ಯರು ಮತ್ತು ಚರಾಚರ ಜೀವಿಗಳೆಲ್ಲವೂ ಕೂಡ ಕಾಲ, ಕರ್ಮ ಮತ್ತು ಗುಣಗಳಿಗೆ ಬಲಿಯಾಗಿ, ನೋಡಿ ಈ ಜಗತ್ತಲ್ಲಿರುವಂಥ ಎಲ್ಲ ಜೀವಿಗಳು ಕೂಡ ಕಾಲಕ್ಕೆ, ಕರ್ಮಕ್ಕೆ ಮತ್ತು ಗುಣಗಳಿಗೆ ಬಲಿಯಾಗಿರ್ತಾರೆ. ಇದರ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೋಬೇಕು ಅಂತಂದರೆ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಭಗವಂತ.
ಹೇಗೆ ನಾವು ಕಾಲಕ್ಕೆ ವಶರಾಗ್ತೀವಿ, ಮತ್ತು ಕರ್ಮಗಳಿಗೆ ಹೇಗೆ ಒಳಗಾಗ್ತೀವಿ, ಆ 3 ಗುಣಗಳಿಂದ ನಾವು ಈ ಕೆಲಸಗಳನ್ನೆಲ್ಲ ಹೇಗೆ ಮಾಡ್ತೀವಿ, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾನೆ. ಈ 3ಕ್ಕೆ ಬಲಿಯಾಗಿ ಜನನ ಮರಣ ರೂಪಿ ಭವಾಟವಿಯಲ್ಲಿ, ಅಂದರೆ ಈ ಒಂದು ಭವಸಾಗರದಲ್ಲಿ ಹಗಲು ರಾತ್ರಿ ಸುತ್ತುತ್ತಾನೇ ಇರ್ತಾರೆ ಈ ಜೀವಿಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಈ 3ಕ್ಕೆ ಬಲಿಯಾಗಿ ಜನನ ಮರಣ ಚಕ್ರದಲ್ಲಿ ನಾವು ಸುತ್ತುತ್ತಾ ಇರ್ತೀವಿ. ಸ್ವಾಮಿ, ನೀನು ಯಾರ ಮೇಲೆ ಕೃಪಾ ದೃಷ್ಟಿಯನ್ನ ಬೀರ್ತೀಯೋ ಅವರು ತಾಪತ್ರಯಗಳು 3 ರೀತಿಯ ಕಷ್ಟಗಳು ಅಂತ. ಯಾವ್ಯಾವುದು? ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಹೇಳ್ತೀವಲ್ವಾ. ಈ ತಾಪತ್ರಯಗಳಿಂದ ಎಲ್ಲರೂ ಮುಕ್ತರಾಗ್ತಾರೆ ಯಾರ ಮೇಲೆ ನಿನ್ನ ಕೃಪಾ ದೃಷ್ಟಿ ಬೀರುತ್ತೋ ಅವರು. ಮತ್ತೆ ಜನನ ಮರಣ ಕ್ಲೇಶಗಳನ್ನು ಕಳಿಯೋದಕ್ಕೆ, ಮತ್ತೆ ಜನನ ಮರಣ ಅನ್ನುವಂಥ ಕ್ಲೇಶಗಳನ್ನು ನೀನು ದೂರ ಮಾಡೋದಕ್ಕೆ ಸಮರ್ಥನಾಗಿರುವಂತಹ ಶ್ರೀರಾಮ, ನೀನೇ ನಮ್ಮನ್ನ ರಕ್ಷಣೆ ಮಾಡು, ನಿನಗೆ ನಾವು ನಮಸ್ಕರಿಸ್ಕೊಳ್ತಾ ಇದ್ದೀವಿ. ಮತ್ತೆ ಮಿಥ್ಯಾ ಜ್ಞಾನದ ಹಮ್ಮಿನಲ್ಲಿ ಮತ್ತರಾಗಿ ಭವ ಭಯಹರನಾದ ನಿನ್ನ ಭಕ್ತಿಯನ್ನ ಆಧರಿಸದವರು. ಅಂದರೆ ಅರ್ಥ ಏನು? ಈ ಮಿಥ್ಯಾ ಜ್ಞಾನ ಅಂತಂದರೆ ಏನು? ಯಾವುದು ಇಲ್ಲವೋ ಅದನ್ನು ನಾವು ಇದೆ ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಯಾವುದು ಶಾಶ್ವತವಾಗಿದೆಯೋ ಆ ಜ್ಞಾನದ ಬಗ್ಗೆ ನಮಗೆ ಗೊತ್ತಿಲ್ಲ. ಬರೀ ನಾವು ಅಶಾಶ್ವತವಾಗಿರುವಂಥದ್ದು, ಮಿಥ್ಯ ಆಗಿರುವಂಥ ಈ ಜ್ಞಾನದ ಒಂದು ಅಹಂಕಾರದಲ್ಲಿ ನಾವು ಮತ್ತರಾಗಿ ಭವಭಯಹರನಾದಂತಹ, ಅಂದರೆ ಈ ಭವಸಾಗರದಿಂದ ನಮ್ಮನ್ನು ಉದ್ಧಾರ ಮಾಡುವಂತಹ ನಿನ್ನ ಭಕ್ತಿಯನ್ನು ನಾವು ಗೌರವಿಸದೇ ಇರುವಂತಹ ದೇವತೆಗಳಿಗೂ ಕೂಡ ದುರ್ಲಭವಾದಂತಹ ಬ್ರಹ್ಮಾದಿ ಪದವಿಯನ್ನು ಪಡೆದಿದ್ರೂ ಕೂಡ ಅವುಗಳಿಂದ ಭ್ರಷ್ಟರಾಗೋದನ್ನು ನಾವು ನೋಡ್ತೀವಿ. ಅಂದರೆ ಅರ್ಥ ಏನು? ಬ್ರಹ್ಮಾದಿ ಪದವಿಗಳನ್ನು ಪಡೆದಿದ್ರೂ ಕೂಡ ಯಾರಿಗೆ ನಿನ್ನ ಭಕ್ತಿ ಮತ್ತು ನಿನ್ನ ಭಕ್ತಿಯಲ್ಲಿ ಗೌರವ ಇರೋದಿಲ್ವೋ ಅಂಥವರು ಭ್ರಷ್ಟರಾಗೋದನ್ನು ನಾವು ನೋಡಿದ್ದೀವಿ. ಆದರೆ ಎಲ್ಲ ರೀತಿಯ ಆಸೆಗಳನ್ನು ಬಿಟ್ಟು ನಿನ್ನನ್ನು ನಂಬಿ ನಿನ್ನ ದಾಸರಾಗಿರುವಂಥವರು, ಮತ್ತು ಸದಾ ನಿನ್ನ ನಾಮವನ್ನು ಜಪ ಮಾಡುವಂಥವರು ಪರಿಶ್ರಮನೇ ಇಲ್ಲದೆ ಈ ಭವಸಾಗರವನ್ನು ದಾಟ್ತಾರೆ. ಈಗ ಅಂಥ ಒಳ್ಳೆ ಉತ್ತಮವಾದಂತಹ ಒಂದು ಪದವಿಯಲ್ಲಿ ಇದ್ರೂ ಕೂಡ ಯಾರು ನಿನ್ನನ್ನು ಆಧರಿಸೋದಿಲ್ವೋ, ಗೌರವಿಸೋದಿಲ್ವೋ, ನಿನ್ನ ಭಕ್ತಿಯನ್ನು ಮಾಡೋದಿಲ್ವೋ ಅಂಥವರು ಕೆಳಗಡೆ ಬಿದ್ದಿರೋದನ್ನು ನಾವು ನೋಡಿದ್ದೀವಿ. ಮತ್ತು ಯಾರು ನಿನ್ನನ್ನು ನಂಬ್ಕೊಂಡು ನಿನ್ನಲ್ಲಿ ಶರಣಾಗತರಾಗಿ ನಿನ್ನ ನಾಮವನ್ನು ಜಪಿಸ್ತಾರೋ ಅಂಥವರು ಸ್ವಲ್ಪನೂ ಕಷ್ಟನೇ ಇಲ್ಲದ ಈ ಭವಸಾಗರವನ್ನು ದಾಟಿರುವಂಥವ್ರನ್ನು ನಾವು ನೋಡಿದ್ದೀವಿ. ಹೇ ನಾಥ, ಇಂತಹ ಪ್ರಭುವಾದ ನಿನ್ನನ್ನು ನಾವು ಸ್ಮರಿಸ್ಕೊಳ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಏನು ಮಾಡ್ತಾ ಇದ್ದೀವಿ, ಭಗವಂತನ ಸ್ಮರಣೆಯನ್ನು ಮಾಡ್ತಿದ್ದೀವ ಇಲ್ವಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವು ಭಗವಂತನ ಹತ್ರಕ್ಕೆ ಹೋಗಬೇಕು ಅಂತಂದರೆ ಬೇಕಾಗಿರುವಂಥದ್ದು ಪೊಸಿಷನ್ನು ಅಲ್ಲ, ನಮ್ಮ ಒಳಗಡೆ ಇರುವಂತಹ ಪ್ರೀತಿ. ಆ ಭಗವಂತನನ್ನು ನಾವು ಎಷ್ಟು ಪ್ರೀತಿಸ್ತೀವಿ, ಯಾವ ರೀತಿ ಪ್ರೀತಿಸ್ತೀವಿ, ಅದರ ಆಧಾರದ ಮೇಲೆ ನಮಗೆ ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ನಮಗೆ ಚಾನ್ಸ್ ಸಿಗತ್ತೆ. ಅಂದರೆ ನಾವು ಈ ಭವಸಾಗರದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತಂದ್ಬಿಟ್ಟು ವೇದಗಳು ಭಗವಂತನನ್ನು ಈ ರೀತಿ ಸ್ತುತಿ ಮಾಡ್ತಾ ಇದ್ದಾರೆ. ಇನ್ನೂ ಅವರು ಸ್ತುತಿ ಮಾಡುವಂಥದ್ದು ಮುಂದುವರಿಯುತ್ತೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.